ನಾನು ಒಂದು ಕ್ಷಣ ಯೋಚನೆ ಮಾಡ್ತಾ ಇದ್ದೆ. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪಾರ ಯುಗ ಮತ್ತು ಇದು ಕಲಿಯುಗ ಅಂತ ಹೇಳಿ ನಾವು ಹೇಳ್ತಾ ಇರ್ತೀವಿ. ಹಾಗಾಗಿ ನಮ್ಮ ದೇಶದ ಇತಿಹಾಸದಲ್ಲಿ ಕೃತಯುಗವನ್ನ ತಗೊಂಡಾಗ ಯಾವ್ಯಾವ ಟೈಮಲ್ಲಿ ನಮ್ಮ ದೇಶದ ಮೇಲೆ ಸಂಕಟಗಳು ಬಂದಿತ್ತು, ಧರ್ಮದ ರಕ್ಷಣೆ ಆಗ್ಬೇಕಿತ್ತು, ಅವಾಗ ಯುಗ ಪುರುಷರ ಅವತಾರ ಆಯ್ತು ಅಂತಕ್ಕಂಥದ್ದನ್ನ ನಾವು ನೀವುಗಳೆಲ್ಲರೂ ಕೇಳ್ತಾ ಇರ್ತೀವಿ. ಹಾಗಾಗಿ ಕೃತಯುಗದಲ್ಲಿ ಸತ್ಯ ಹರಿಶ್ಚಂದ್ರ, ಸತ್ಯ ಯುಗ ಅಂತ ಹೇಳಿ ನಾವು ಕೇಳ್ತೀವಿ. ಅದರ ನಂತರ ಕೃತಯುಗದಲ್ಲಿ ಕೌರವ ಮತ್ತು ಪಾಂಡವರಲ್ಲಿ ಒಬ್ಬ ಪಾಂಡವರು 5 ಜನ ಇದ್ರು ಕೂಡ ಧರ್ಮದ ರಕ್ಷಣೆಯನ್ನ ಯಾವ ರೀತಿ ಮಾಡಿದ್ರು, ಅವರಿಗೆ ಮಾರ್ಗದರ್ಶಕರಾಗಿ ಶ್ರೀಕೃಷ್ಣ ಪರಮಾತ್ಮರ ಇದ್ರು ಅಂತ ಹೇಳಿ ಆ ಒಂದು ಅವತಾರವನ್ನ ನೋಡ್ತೀವಿ. ದ್ವಾಪಾರ ಯುಗದಲ್ಲಿ ನಮ್ಮ ದೇಶದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ಅವತಾರ ಆಯ್ತು ಅಂತ ಹೇಳಿ ನಾವು ಅದನ್ನ ಕೇಳ್ತಾ ಇದೀವಿ. ಹಾಗಾಗಿ ಒಂದು ಕ್ಷಣ ನನಗೆ ಯೋಚನೆ ಆಗ್ತದೆ, ತ್ರೇತಾಯುಗದಲ್ಲಿ ರಾಮ, ದ್ವಾಪಾರ ಯುಗದಲ್ಲಿ ಶ್ರೀಕೃಷ್ಣ. ಹೇಳಕ್ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಆದ್ರ ಇವತ್ತು ನಾನು ನೋಡಿದಾಗ ಇಂಥ ಅವತಾರ ಪುರುಷಗಳು ನಮ್ಮ ದೇಶದಲ್ಲಿ ಯಾವಾಗ ಸಂಕಟ ಬಂತು, ಧರ್ಮದ ರಕ್ಷಣೆ ಆಗ್ಬೇಕಿತ್ತು, ಅಂಥ ಅವತಾರ ಪುರುಷರು ನಮಗೆ ಜನ್ಮ ತಾಳಿದ್ರು ಅಂತಕ್ಕಂಥ ಉದಾಹರಣೆಯನ್ನ ನಮ್ಮ ದೇಶದಲ್ಲಿ ನೋಡ್ತೀವಿ. ಒಂದು ಕ್ಷಣ ಯಾವಾಗಾದ್ರೂ ಯೋಚನೆ ಮಾಡ್ತಾ ಕೂತಾಗ ನನಗನ್ನಿಸ್ತದೆ, ಸತ್ಯ ಹರಿಶ್ಚಂದ್ರರನ್ನ ನೋಡ್ಲಿಲ್ಲ, ಶ್ರೀರಾಮಚಂದ್ರರನ್ನ ನೋಡ್ಲಿಲ್ಲ, ಶ್ರೀಕೃಷ್ಣ ಪರಮಾತ್ಮರನ್ನ ನೋಡ್ಲಿಲ್ಲ, ಬಸವಣ್ಣನವರನ್ನ ನೋಡ್ಲಿಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರನ್ನ ನೋಡ್ಲಿಲ್ಲ, ನಮ್ಮ ದೇಶದ ಸಂವಿಧಾನವನ್ನ ಬರೆದಂತ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ನೋಡ್ಲಿಲ್ಲ, ಆದ್ರೆ ಸ್ವಾಮಿ ವಿವೇಕಾನಂದರನ್ನ ನೋಡ್ಲಿಲ್ಲ. ಆದ್ರೆ ಅವರೆಲ್ಲರ ರೂಪದಲ್ಲಿ ಈ ಕಲಿಯುಗದಲ್ಲಿ ಒಬ್ಬ ಯುಗ ಪುರುಷ ಜನ್ಮ ತಾಳಿದ. ಅವ್ರು ಯಾರು ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅಂತ ಹೇಳಿ ಒಂದೊಂದು ಸರ್ತಿ ಅನಿಸ್ತಾ ಇರ್ತದೆ. ಹಾಗಾಗಿ ಶ್ರೀರಾಮಚಂದ್ರರು ಲಂಕೆಗೆ ಹೋಗ್ಬೇಕಾದ್ರೆ ವಾನರ ಸೇನೆ ಅವ್ರ ಜೊತೆಗಿತ್ತು ಅಂತ ಹೇಳಿ ಕೇಳ್ತಾ ಇದೀವಿ. ಯಾಕಂದ್ರೆ ಅಂಥ ಒಬ್ಬ ಒಳ್ಳೆ ಪುರುಷನಿಗೆ, ಒಳ್ಳೆ ಉತ್ತಮ ವ್ಯಕ್ತಿಗೆ ಒಂದು ಸಹಾಯ ಮಾಡೋದಿಕ್ಕೆ ಹೇಗೆ ವಾನರ ಸೇನೆ ಇತ್ತು, ಆ ವಾನರ ಸೇನೆಯ ಮುಖಾಂತರ ಶ್ರೀರಾಮಚಂದ್ರರು ಸೀತಾಮಯ್ಯನ ಹತ್ರ ಹೋದ್ರು. ಇವತ್ತು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇದೆ, ಆ ಲಂಕೆಗೆ ಒಂದು ಬ್ರಿಡ್ಜ್ ಅನ್ನ ಮಾಡಬೇಕಾದ್ರೆ ಅಳಿಲು ಕೂಡ ಯೋಚನೆ ಮಾಡಿದ್ಲು. ಇಂಥ ಒಬ್ಬ ಯುಗ ಪುರುಷನಗೋಸ್ಕರ ನಮ್ಮ ವಾನರ ಸೇನೆ ಇಷ್ಟೊಂದು ಪ್ರಯತ್ನ ಮಾಡ್ತಾ ಇದೆ, ನಾನ್ಯಾಕೆ ಮಾಡಬಾರ್ದು ಅಂತ ಹೇಳಿ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಅಳಿಲು ಅದು ಕೂಡ ಸಮುದ್ರದಲ್ಲಿ ಮುಳುಗಿ ಮೈ ಹಸಿ ಮಾಡಿಕೊಂಡು ಉಸುಕಿನಲ್ಲಿ ಉಳ್ಳಾಡಿ ಆ ಕಲ್ಲುಗಳ ಮೇಲೆ ಜೈ ಶ್ರೀರಾಮ್ ಅಂತ ಹೇಳಿ ಉಸುಕ್ ಹಾಕ್ತಿತ್ತು ಅಂತ ಹೇಳಿ ನಾವು ರಾಮಾಯಣದಲ್ಲಿ ನೋಡ್ತಾ ಇದೀವಿ. ಆದ್ರೆ ಇನ್ನೂ ಕೂಡ ಎಷ್ಟೋ ವರ್ಷಗಳು ಆದ್ರೂ ಕೂಡ ಇವತ್ತು ನಾವು ಆ ಅಳಿಲಿನ ಸೇವೆಯನ್ನ ನಾವು ನೀವುಗಳು ದಿನಪ್ರತಿ ನೆನೆಸ್ತಾ ಇರ್ತೀವಿ. ಈ ಅಳಿಲು ಸೇವೆ ಮಾಡಬೇಕು ಅಂತ ಹೇಳಿ ನಾವು ಹೇಳ್ತಾ ಇರ್ತೀವಿ. ಆದ್ರೆ ಇವತ್ತು ಆ ಕಾಲ ಬಂದಿದೆ. ಆ ಶ್ರೀರಾಮಚಂದ್ರನ ರೂಪದಲ್ಲಿ ಇರ್ತಕ್ಕಂಥ ನರೇಂದ್ರ ಮೋದಿಜಿ ಅವರನ್ನ 3ನೇ ಬಾರಿ ನಮ್ಮ ದೇಶದ ಚುಕ್ಕಾಣಿಯನ್ನ ಅವರು ಕೈ ಕೊಟ್ಟು ಅವರಿಗೆ ಪ್ರಧಾನಮಂತ್ರಿ ಮಾಡುವಲ್ಲಿ ನಾವು ನೀವೆಲ್ಲರೂ ಕೂಡ ಈ ಅಳಿಲು ಸೇವೆಯನ್ನ ಎಲ್ಲರೂ ಟೀಮ್ ವರ್ಕ್ ಆಗಿ ಮಾಡಿ, ಒಗ್ಗಟ್ಟಿನಿಂದ ಮಾಡಿ, ಆ ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇರ್ಬೋದು, ಕರ್ನಾಟಕದಲ್ಲಿ 28 ಕ್ಷೇತ್ರಗಳಲ್ಲಿ ಇರ್ಬೋದು, ಆ ಒಂದು ಅಳಿಲು ಸೇವೆಯ ಮುಖಾಂತರ ಮೋದಿಜಿ ಅವರಿಗೆ ನಾವು ಒಂದು ಕೊಡುಗೆಯನ್ನ, ಇಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಾದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಿಮ್ಮ ಚಿಕ್ಕೋಡಿಯ ಮಗ ಅಂತ, ನಿಮ್ಮ ಸ್ವಂತ ಮಗ ಅಂತ ತಿಳ್ಕೊಂಡು ಅವರಿಗೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಇಬ್ರು ಅಣ್ಣಂದ್ರು ಮಾತಾಡೋರಿದ್ದಾರೆ, ಹೆಚ್ಚಿಗೆ ಮಾತಾಡಂಗಿಲ್ಲ. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ, ಕಳೆದ ಬಾರಿ ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಇದ್ದಾಗ, ಅದೇ ರೀತಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದ್ಮೇಲೆ ನಾವು ಇವತ್ತು ಒಂದೊಂದು ಉದಾಹರಣೆಗಳನ್ನ ನೋಡಿದಾಗ ಇವತ್ತು ಎಲ್ಲ ಹೆಣ್ಮಕ್ಳಿಗೂ ಕೂಡ ಐಹೊಳೆ ಅನ್ನೋರು ಹೇಳಿದ ಹಾಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಾಕ್ತಾರೆ. ನಾವು ಅದನ್ನ ಸ್ವಾಗತ ಮಾಡ್ತೀವಿ, ನಾವು ಕೂಡ ಅದಕ್ಕೆ ಬೆಂಬಲವನ್ನ ಕೊಡ್ತೀವಿ. ಆದ್ರೆ ನಾವು ಕರ್ನಾಟಕ ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ನಾವು ರೈತರಿಗೆ 4,000 ರೂಪಾಯಿ, ಮೋದಿಜಿಯವರು 6,000 ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹಾಕ್ತಾ ಇದ್ರು. ನಮ್ಮ ಕರ್ನಾಟಕ ಸರ್ಕಾರದಲ್ಲೂ ಕೂಡ ಯಡಿಯೂರಪ್ಪಾಜಿಯವರು 4,000 ರೂಪಾಯಿ ಹಾಕಿದ್ರು. ನಾವು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಆ ಮುಖ್ಯಮಂತ್ರಿಗಳಿಗೆ ಕೇಳಬೇಕು, ಯಾಕೆ ಆ 4,000 ರೂಪಾಯಿ ನಮ್ಮ ಸರ್ಕಾರ ಹಾಕ್ತಕ್ಕಂಥದ್ದನ್ನ ಇವತ್ತು ನಿಲ್ಸಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಎಲ್ಲ ರೈತರು ಕೂಡ ಮಾಡುವಂತ ಅವಶ್ಯಕತೆ ಇದೆ. ಟೋಟಲ್ 10,000 ರೂಪಾಯಿ ಬರ್ತಿತ್ತು. ಆ
4,000 ರೂಪಾಯಿ ಬಂದ್ ಮಾಡಿದ್ರು. ನೀವು ಈ ಕಡೆ ಬಂದ್ ಮಾಡಿ ರೈತರಿಂದ ಕಸ್ಕೊಂಡ್ರಿ, ಹೆಣ್ಮಕ್ಳಿಗೆ ಪುಕ್ಕಟೆಯಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ನರೇಂದ್ರ ಮೋದಿಜಿ ಅವರು ರೈತ ಹೆಣ್ಮಕ್ಳಿಗೋಸ್ಕರ ಒಳ್ಳೊಳ್ಳೆ ಯೋಜನೆಗಳನ್ನ ತಂದ್ರು. NRLM, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಹೇಳಿ ಒಂದು ಕಾರ್ಯಕ್ರಮದ ಮುಖಾಂತರ ಒಬ್ಬ ಹೆಣ್ಣು ಮಗಳಿಗೆ 50% ಸಬ್ಸಿಡಿ ಮುಖಾಂತರ ಮಷಿನ್ಗಳನ್ನ ಕೊಟ್ಟು ಅದರಿಂದ ಉತ್ಪಾದನೆಯನ್ನ ಉದ್ಯೋಗವನ್ನ ಮಾಡಿ ನಮ್ಮ ಭಾಗದಲ್ಲಿರ್ತಕ್ಕಂಥ ನಮ್ಮ ದೇಶದಲ್ಲಿರ್ತಕ್ಕಂಥ ರೈತ ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾವು ನಿಂತು ದುಡಿದು ಸ್ವಾಭಿಮಾನದ ಬದುಕನ್ನ ಬದುಕಬೇಕು ಅಂತ ಹೇಳಿ ನಮ್ಮ ಮೋದಿಜಿಯವರು ಇವತ್ತು ಆ ಯೋಜನೆಯನ್ನ ತಂದ್ರು. ಇವತ್ತು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು, ಲಕ್ಷ ರೂಪಾಯಿ ಕೊಡ್ತೀವಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಅಂತ ಹೇಳಿ. ಈಗಾಗಲೇ ನಮ್ಮ ಮೋದಿಜಿಯವರು ಲಕ್ಷ ರೂಪಾಯಿ ಕೊಟ್ಟು ಆಗಿದೆ ಅಂತ ಹೇಳಿ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಈ ಒಂದು ಸ್ವಸಹಾಯ ಸಂಘಗಳಿಗೆ ಲಖಪತಿ ದೀದಿ ಅಂತ ಹೇಳಿ ಪ್ರತಿಯೊಂದು ಭಾಷಣದಲ್ಲೂ ಕೂಡ ಮೋದಿಜಿಯವರು ಹೇಳ್ತಾರೆ. ನಾನು ನನ್ನ ಕ್ಷೇತ್ರದಲ್ಲೂ ಕೂಡ ಅದನ್ನ ತಗೊಂಡು ಬಂದಿದ್ದೀನಿ. ಯಾಕಂದ್ರೆ ಒಬ್ಬ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಒಬ್ಬ ಹೆಣ್ಮಗಳು ಸ್ವಾಭಿಮಾನದ ದುಡಿದು ಸ್ವಾಭಿಮಾನದ ಬದುಕನ್ನ ನಡೆಸುವಲ್ಲಿ ಅವಳಿಗೆ ಲಕ್ಷ ರೂಪಾಯಿ ಈಗಾಗಲೇ ಮೋದಿಜಿಯವರು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ನಾನು ನಿಮ್ಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಬಹಳಷ್ಟು ಕಡೆಗಳಲ್ಲಿ ಮೋದಿಜಿಯವರನ್ನು ನೋಡಿದಾಗ ದೇಶದ ಸುರಕ್ಷತೆ, ಮಹಿಳೆಯರ ಸ್ವಾಭಿಮಾನದ ಬದುಕು, ಅದೇ ರೀತಿ ರೈತರ ಸ್ವಾಭಿಮಾನದ ಬದುಕು, ಯುವಕರ ಕೈಯಲ್ಲಿ ಉದ್ಯೋಗ ಅಷ್ಟೇ ಅಲ್ಲ, ಹೆಣ್ಣು ಮಗು ಹುಟ್ಟಿದ್ರೆ ಅದು ಕಣ್ಣೀರ್ ಹಾಕಬಾರ್ದು, ಬೇಟಿ ಬಚಾವ್ ಬೇಟಿ ಪಡಾವ್, ಸುಕನ್ಯಾ ಸಮೃದ್ಧಿ ಯೋಜನೆ, ಅನೇಕ ಏರ್ಪೋರ್ಟ್ಗಳ ಅಭಿವೃದ್ಧಿ, ರೈಲ್ವೆ ಸ್ಟೇಷನ್ಗಳ ಅಭಿವೃದ್ಧಿ, ಹೈವೇನ ಅಭಿವೃದ್ಧಿ, ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿ, ಈ ಎಲ್ಲವನ್ನ ನೋಡಿದಾಗ ನಮ್ಮ ಇತಿಹಾಸದ 500 ವರ್ಷಗಳಿಂದ ನಾವು ಕಾಯ್ತಕ್ಕಂಥ ರಾಮ ಮಂದಿರವನ್ನು ಕೂಡ ಶ್ರೀರಾಮಲಲ್ಲಾನ ಪ್ರತಿಷ್ಠಾಪನೆಯನ್ನ ನೋಡಿದಾಗ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಸ್ವಾಭಿಮಾನ ಉಕ್ಕಿ ಬಂದಿತ್ತು ಅಂತಕ್ಕಂಥದ್ದನ್ನ ನೋಡ್ತೀವಿ. ರಾಮ ಮಂದಿರ ಆಗಿದೆ, ಈಗ ಕೃಷ್ಣನ ದ್ವಾರಕಾ ಮಂದಿರ ಕೂಡ ಸ್ವಲ್ಪ ದಿನಗಳಲ್ಲಿ ಆಗ್ತದೆ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಗೆಲ್ಲರಿಗೂ ಕೂಡ ಬಂದಿದೆ. ಎರಡು ದೇಶಗಳ ಮಧ್ಯೆ ಮೊದಲು ನಮ್ಮ ದೇಶವನ್ನ ಬಡವರ ದೇಶ, ಹಿಂದುಳಿದಂತ ದೇಶ, ಹವಾಡಿಗರ ದೇಶ ಅಂತಿದ್ರು. ಆದ್ರೆ ಇವತ್ತು ಜಗತ್ತಿನ ಪ್ರತಿಯೊಂದು ದೇಶ ನಮ್ಮ ದೇಶ ಒಂದು ಪವಿತ್ರವಾದಂತ ದೇಶ, ಒಳ್ಳೆ ದೇಶ ಅಂತ ಹೇಳಿ ಇವತ್ತು ನಾವು ಎಲ್ಲ ಕಡೆನೂ ಕೇಳ್ತಾ ಇದೀವಿ. ಎರಡು ದೇಶಗಳ ಮಧ್ಯೆ ಯುದ್ಧ ನಡೆದಾಗ ಈ ನಮ್ಮ ಜಗತ್ತಿನ ಇತಿಹಾಸದಲ್ಲಿ ಎರಡು ದೇಶದ ಯುದ್ಧವನ್ನ ನಿಲ್ಲಿಸುವಂತ ತಾಕತ್ತು ಯಾರಲ್ಲೂ ಇರಲಿಲ್ಲ. ಆದ್ರೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೆದಾಗ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಸಿಕ್ಕೊಂಡಾಗ ಎರಡು ದೇಶಗಳ ಮಧ್ಯೆ ನಡೀತಕ್ಕಂಥ ಯುದ್ಧವನ್ನ ನಿಲ್ಲಿಸುವಂತ ತಾಕತ್ತು ಯಾರಲ್ಲಿದೆ ಅಂತಂದ್ರೆ ಅದು ನಮ್ಮ ಪ್ರಧಾನಮಂತ್ರಿಗಳಲ್ಲಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ನಮಗೆ ನಿಮ್ಮೆಲ್ಲರಲ್ಲೂ ಕೂಡ ಕಳಕಳಿಯಿಂದ ವಿನಂತಿಯನ್ನ ಮಾಡ್ತೇನೆ, ಮತ್ತೊಮ್ಮೆ ಮೋದಿಜಿಯವ್ರನ್ನ 3ನೇ ಬಾರಿ ನಾವು ಪ್ರಧಾನಿಗಳಾಗಿ ಮಾಡೋಣ. ಇಲ್ಲಿಯ ಅಣ್ಣಾ ಸಾಹೇಬ್ರನ್ನ ಬಹುಮತದಿಂದ ನಾವೆಲ್ಲರೂ ಕೂಡ ಗೆಲ್ಲಿಸ್ಕೊಡೋಣ ಮತ್ತು ಮೋದಿಜಿಯವರ ಕೈಯನ್ನ ಬಲಪಡಿಸಿ ನಮ್ಮ ಭಾರತದ ಭವಿಷ್ಯವನ್ನ ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಮೊಮ್ಮಕ್ಕಳಿಗೋಸ್ಕರ ನಾವೆಲ್ಲರೂ ಒಳ್ಳೆ ಭವಿಷ್ಯ ಕೊಡುವಂತ ನಾಯಕನನ್ನ ನಾವು ಪ್ರಧಾನಿಗಳಾಗಿ ಮಾಡುವಂತ ಸಂಕಲ್ಪ ಇವತ್ತು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಇಲ್ಲಿ ಬಂದಂತ ಎಲ್ಲ ಗಣ್ಯರಿಗೂ, ಇಲ್ಲಿ ಆಗಮಿಸಿದಂತ ತಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.